ಇನ್ನು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಸಕಲ ರೀತಿಯ ಸಿದ್ಧತೆ ಆರಂಭವಾಗಿದೆ. ಕಂಪ್ಲೀಟ್ ಆಗಿ ಶಿವಮೊಗ್ಗ ನಗರ ಕೇಸರಿಮಯವಾಗಿದೆ. ಜನರನ್ನ ಆಕರ್ಷಿಸುತ್ತಿರುವಂತಹ ಸಮುದ್ರ ಮಂಥನ ಮಾಡಿಲುಗಳು ಕೂಡ ಕಾಣಿಸ್ತಾ ಇದೆ. ನಗರದ ಗಾಂಧಿ ಬಜಾರ್ನ ಮುಖ್ಯ ದ್ವಾರದಲ್ಲಿರುವಂತಹ ಕಲಾಕೃತಿ ಇದು. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ನಾಳೆ ರಾಜಬೀದಿ ಉತ್ಸವ ನಡೆಯಲಿದೆ. ಈ ನಿಟ್ಟಿನಲ್ಲಿ 81ನೇ ವರ್ಷದ ರಾಜಬೀದಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನ ಶಿವಮೊಗ್ಗ ನಗರದಾದ್ಯಂತ ಮಾಡಿಕೊಳ್ಳಲಾಗಿದೆ. ಈಗ ನೀವು ನೋಡ್ತಾ ಹೋಗಬಹುದು ಈ ದೃಶ್ಯಾವಳಿಗಳಲ್ಲಿ ಶಿವಮೊಗ್ಗದ ಪ್ರಮುಖ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳಲಿಕ್ಕಾಗತ್ತೆ. ಪ್ರತಿ ವರ್ಷವೂ ಕೂಡ ಗಾಂಧಿ ಬಜಾರ್ ಮುಂಭಾಗದಲ್ಲಿ ಮಹಾದ್ವಾರದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ತರ್ತಾರೆ ಅಂತ ಸಾರ್ವಜನಿಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈ ವರ್ಷ ಕಲಾವಿದ ಜೀವನ್ ರವರು ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಸಮುದ್ರ ಮಂಥನ ಅನ್ನೋ ಕಾನ್ಸೆಪ್ಟ್ ನ ಈ ಮಹಾದ್ವಾರದಲ್ಲಿ ಕೂರಿಸಲಾಗಿದೆ. ರಾಕ್ಷಸರು ಮತ್ತು ದೇವತೆಗಳ ನಡುವೆ ನಡೆಯುವಂತಹ ಸಮುದ್ರ ಮಂಥನ ಈ ಕಾನ್ಸೆಪ್ಟ್ ನ ನೋಡ್ಲಿಕ್ಕೆ ಈಗಾಗಲೇ ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಸೆಲ್ಫಿಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗ ನಗರದ ನಮ್ಮ ಈ ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಮಹಾದ್ವಾರಕ್ಕೆ ಇಡಲಾಗಿದೆ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಏನಕ್ಕಪ್ಪ ಇಟ್ಟಿದ್ದಾರೆ ಅಂದ್ರೆ ಇತ್ತೀಚೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳು ಕೇಳಿ ಬಂದ ಬೆನ್ನಲ್ಲೇ ಹಿಂದೂಗಳ ಭಾವೈಕ್ಯತೆಗೆ ಧಕ್ಕೆ ಆಗ್ತಾ ಇದೆ ಅನ್ನೋದು, ಅವರ ಶ್ರದ್ಧಾ ಭಕ್ತಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋ ವಿವಾದ ಇದ್ದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಅಂತ ಈ ಮಹಾದ್ವಾರಕ್ಕೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗದ ಪ್ರಮುಖ ಬೀದಿಗಳಲ್ಲೂ ಕೂಡ ಆಪರೇಷನ್ ಸಿಂಧೂರ ಇದೇ ರೀತಿ ಹಲವಾರು ಮಹಾದ್ವಾರಗಳನ್ನ ನಿರ್ಮಿಸಲಾಗಿದೆ ಅಂತಾನೆ ಹೇಳ್ಬೋದು. ಈಗ ಕಲಾವಿದ ಜೀವನ್ ರವರು ನಮ್ಮೊಟ್ಟಿಗೆ ಇದ್ದಾರೆ. ಏನೆಲ್ಲ ಈ ಸಮುದ್ರ ಮಂಥನ ಈ ಕಾನ್ಸೆಪ್ಟ್ ತರುವಕ್ಕಿಂತ ಮುಂಚೆ ಯಾವೆಲ್ಲ ತಯಾರಿ ಮಾಡ್ಕೊಂಡ್ರು ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಏನೆಲ್ಲ ತಯಾರಿ ಮಾಡ್ಕೊಂಡ್ರು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವನ್ ಅಂತೇಳಿ, ಮೂಲತಃ ಶಿವಮೊಗ್ಗದವರೇ. ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಆಲ್ಮೋಸ್ಟ್ 2018ರಿಂದನೂ ಮಾಡ್ತಾ ಇದ್ದೀವಿ. ಮೊದಲಿಗೆ ನೀವೆಲ್ಲ ನೋಡ್ತಾ ಬಂದ್ರಿ, ಶಿವಾಜಿ ಮಹಾರಾಜರ ಸ್ಟ್ಯಾಚು ಆಗಿರ್ಬೋದು, ಮತ್ತು ಆಮೇಲೆ ನಮ್ಮ ಮಹಾಭಾರತದ ಸನ್ನಿವೇಶದ ಒಂದು ಸೀನ್ ಮಾಡಿದ್ವಿ. ಆಮೇಲೆ ಉಗ್ರ ನರಸಿಂಹ ಸ್ಟ್ಯಾಚು ಮಾಡಿದ್ವಿ. ಲಾಸ್ಟ್ ಇಯರ್ ಕಾಶಿ ಮಂದಿರ ಮಾಡಿದ್ವಿ. ಈ ರೀತಿ ಇದು ನಮ್ಮ ಈ ವರ್ಷದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ, ಸಮುದ್ರ ಮಂಥನ. ನಮ್ಮ ಕೇಸರಿ ಹಿಂದೂ ಅಲಂಕಾರ ಸಮಿತಿಯವರು ನಿಯೋಜಿಸ್ತಾರೆ, ಏನು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ನ ತಯಾರು ಮಾಡ್ತಾರೆ. ಅದ್ರ ಮೇಲೆ ನಾವು ಸ್ಟ್ಯಾಚುಗಳನ್ನ ಯಾವ ಥರ ಮಾಡ್ಬೋದು ಮತ್ತು ಏನೇನು ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ಒಂದು ಒಳ್ಳೆ ಟಚ್ ಕೊಡೋದು ಒಂದು ಮಾಡ್ತೀವಿ. ಇವಾಗ ಇಲ್ಲಿ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಒಂದು ಇರ್ತಾರೆ ಅಂದ್ರೆ ಒಂದು ಥೀಮ್ ಇಟ್ಟಿರ್ತಾರೆ. ಜೀವನ್ ಮೇಲೆ ಒಂದು ಯಾವಾಗ್ಲೂ ಒಂದು ನಿರೀಕ್ಷೆ ಅಂತ ಇರುತ್ತೆ. ನಿಮ್ಗೆ ಆ ನಿರೀಕ್ಷೆನ ಜನರಲ್ಲಿ ಅದೇ ರೀತಿ ಹಿಡಿದಿಟ್ಕೊಂಡಿರ್ತೀರಾ? ಏನ್ ತಂದಿಡುವಾಗ ರಾತ್ರಿ 2 ಗಂಟೆ ಆದ್ರೂ ಜನಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಸೇರಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಬಹಳ ಖುಷಿ ಆಗುತ್ತೆ, ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ. ಈಗ ಸಾಕಷ್ಟು ಜನ ಕಲಾವಿದರು ಇದ್ದಾರೆ. ಈ ಒಂದು ಸೌಭಾಗ್ಯ ನನಗೆ ಬಂದಿರೋದು ಬಹಳ ಖುಷಿ ಇದೆ. ಇಷ್ಟು ಕಲಾವಿದ ಜೀವನ್ ಅವರ ಮನದಾಳದ ಮಾತಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳೋದಾದ್ರೆ ನಾಳೆ ನಡೆಯಲಿರುವಂತಹ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವಕ್ಕೆ ಒಂದು ಅದ್ದೂರಿಯಾಗಿ ಸ್ವಾಗತ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತದಿಂದ ಹಿಂದೂಗಳು ಆಗಮಿಸ್ತಾರೆ. ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಒಂದು ಹಬ್ಬದ ರೀತಿ ವಾತಾವರಣ ನಿರ್ಮಾಣವಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.